ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವ ಸಂಗಮ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾ ಪೇಜ್. ನಾನಿವತ್ತು ನಿಮಗೆ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿರುವಂಥ ಭೌಗೋಳಿಕ ಪ್ರದೇಶದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಭೌಗೋಳಿಕ ಪ್ರದೇಶ ಎಷ್ಟು ಆಯಾಕಟ್ಟಲ್ಲಿದೆ ಅಂದರೆ, ನಮ್ಮ ಏಷ್ಯಾಗೆ ಬರುವಂಥ ಸರಕು ಸಾಮಗ್ರಿಗಳು ಮತ್ತು ಕಚ್ಚಾ ತೈಲ 16% ಇದೇ ಜಲಸಂಧಿ ಮೂಲಕನೇ ಬರಬೇಕು. ಅದ್ರ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ನನ್ನ ಪೇಜ್ಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ. ಇದು ಯಾಕೆ ಸುದ್ದಿಯಲ್ಲಿದೆ, ಯಾವುದು ಈ ಜಲಸಂಧಿ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಜಲಸಂಧಿ ಹೆಸರು ಬಂದು ಬಾಬ್ ಎಲ್ ಮಂಡಬ್ ಅಂತ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಒಂದು ಜಲಸಂಧಿ. ಇದು ಮಧ್ಯ ಪಾಶ್ಚಾತ್ಯದ ಆಫ್ರಿಕಾ ಮತ್ತು ಅರಬ್ ದೇಶಗಳ ನಡುವೆ ಈ ಒಂದು ಜಲಸಂಧಿ ಬರ್ತದೆ. ಈ ಜಲಸಂಧಿಗೆ ತಲುಪಬೇಕಂದ್ರೆ ಹಿಂದೂ ಮಹಾಸಾಗರದಿಂದ ಅರಬ್ಬಿ ಸಮುದ್ರಕ್ಕೆ ಬಂದು, ಅರಬ್ಬಿ ಸಮುದ್ರದಿಂದ ಆಡಮ್ ಕೊಲ್ಲಿಗೆ ಬಂದು, ಅಲ್ಲಿ ಬಾಬ್ ಎಲ್ ಮಂಡಬ್ ಅನ್ನೋ ಈ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಹತ್ರ ಬರಬೇಕು. ಬಂದು ನಂತರ ಇದು ಕೆಂಪು ಸಮುದ್ರಕ್ಕೆ ಸಾಗ್ತದೆ. ಕೆಂಪು ಸಮುದ್ರ ಮೂಲಕ ಗಲ್ಫ್ ಆಫ್ ಅಕ್ಬಾ ಅಂತಿದೆ, ಅದು ಇಸ್ರೇಲ್ಗೆ ಹೋಗ್ತದೆ. ಮತ್ತು ಇನ್ನೊಂದು ದಾರಿ ಇದೆ, ಸುಯೇಜ್ ಕಾಲುವೆಗೆ ಹೋಗೋದು. ಇದು ಸುಯೇಜ್ ಕಾಲುವೆಗೆ ಹೋಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ ತಲುಪಿ ಯುರೋಪ್ನ ಸೇರ್ತದೆ. ಈ ಒಂದು ಜಲಮಾರ್ಗ ಜಗತ್ತಲ್ಲಿ ಬಿಸಿಯೆಸ್ಟ್ ಜಲಮಾರ್ಗ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ 16% ಕಚ್ಚಾ ತೈಲ ಈ ಕಾಲುವೆ ಮೂಲಕ ನಮ್ಮ ಏಷ್ಯಾ ಭಾಗಕ್ಕೆ ಬರ್ತದೆ. ಈ ಒಂದು ಜಲಸಂಧಿ ಯಾಕೆ ಈಗ ಸುದ್ದಿಯಲ್ಲಿದೆ ಅಂದರೆ, ಈ ಕೆಂಪು ಸಮುದ್ರದಲ್ಲಿ ಯಮನ್ ದೇಶ ಅಂತಿದೆ. ದೇಶ ಚಿಂದಿ ಚಿತ್ರಾನ್ನ ಆಗೋಗಿದೆ. ಒಂದು ಕಡೆ ಪ್ರಜಾಪ್ರಭುತ್ವ ಸರ್ಕಾರ ಕೆಲವೊಂದು ಭೂಪ್ರದೇಶಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ, ಇನ್ನು ಉಳಿದಂಥ ಭಾಗಗಳನ್ನ ಹೌತಿ ಎಂಬ ಬಂಡುಕೋರರು ಕಂಟ್ರೋಲ್ ಮಾಡ್ತಾರೆ. ಈ ಬಂಡುಕೋರರು ಇಸ್ರೇಲ್ಗೆ ಸಂಬಂಧಿಸಿದಂಥ ಪಾಶ್ಚಾತ್ಯ ದೇಶದ ಕೆಲವು ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಾರಣ, ಅವರ ಒಂದು ಪ್ರತಿಷ್ಠೆನ ತೋರಿಸ್ಬೇಕು ಮತ್ತು ಅವರ ಪವರ್ ತೋರಿಸ್ಬೇಕು, ಯಾವ ರೀತಿ ನಮ್ಮ ಈ ಒಂದು ಭಾಗದಲ್ಲಿ ಕೆಂಪು ಸಮುದ್ರದಲ್ಲಿ ನಮ್ಮ ಶಕ್ತಿ ಇದೆ ಅಂತ ತೋರಿಸ್ಬೇಕು. ಮತ್ತು ಈಗೇನು ಇಸ್ರೇಲ್ ಮತ್ತು ಗಾಜಾ ನಡುವೆ ಯುದ್ಧ ನಡೀತಾ ಇದೆ, ಅದನ್ನು ನಿಲ್ಲಿಸ್ಬೇಕಂತ ಇವರು ಈ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಈ ಬಂಡುಕೋರರು. ಈ ಪುಂಡಾಟಿಕೆನ ತಪ್ಪಿಸಲು ಭಾರತ G20 ಶೃಂಗಸಭೆ ನಡೀತಲ್ಲ, ಆ ಶೃಂಗಸಭೆಯಲ್ಲಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅನ್ನೋ ಒಂದು ಯೋಜನೆಯನ್ನು ರೂಪಿಸಿತ್ತು. ಈ ಒಂದು ಯೋಜನೆ ಪ್ರಕಾರ ಈ ಬಾಬ್ ಎಲ್ ಮಂಡಬ್ ಅನ್ನೋ ಸ್ಟ್ರಾಟಜಿಕ್ ಸ್ಟ್ರೀಟ್ ಏನಿದೆ, ಇದನ್ನೇ ಬೈಪಾಸ್ ಮಾಡ್ತಾ ಇತ್ತು. ಅದು ಹೇಗೆ ಅಂದರೆ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು IMEC ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ನ ರೋಡ್ ಮ್ಯಾಪು. ಇದು ನಮ್ಮ ಗುಜರಾತ್ ಅಥವಾ ಮುಂಬೈ, ಈಗೇನು ಕೇರಳದಲ್ಲಿ ಒಂದು ದೊಡ್ಡ ಒಂದು ಪೋರ್ಟ್ ಆಗ್ತದೆ, ಅಲ್ಲಿಂದ ಅರಬ್ಬಿ ಸಮುದ್ರದ ಮೂಲಕ ತಲುಪಿ ಒಮನ್ ಅನ್ನೋ ದೇಶಕ್ಕೆ ಹೋಗಿ, ಅಲ್ಲಿಂದ UAEಗೆ ತಲುಪಿ ರೋಡ್ ಮೂಲಕ, ನಂತರ ಸೌದಿ ಅರೇಬಿಯಾದ ರೈಲು ಇದ್ರ ಮೂಲಕ ಹೋಗಿ ಜೋರ್ಡಾನ್ ತಲುಪಿ, ಜೋರ್ಡಾನಿಂದ ಇಸ್ರೇಲ್ನ ಐಫಾ ಬಂದರಿಗೆ ತಲುಪಿ, ಅಲ್ಲಿಂದ ಮೆಡಿಟರೇನಿಯನ್ ಸಮುದ್ರದಿಂದ ಯುರೋಪ್ಗೆ ತಲುಪುವಂಥ ರೋಡ್ ಮ್ಯಾಪ್ ಇದು. ಒಂದು ಪಕ್ಷ ಈ ಒಂದು ಪ್ಲ್ಯಾನ್ ಏನಾದರೂ ಎಕ್ಸಿಕ್ಯೂಟ್ ಆದರೆ ಬಾಬ್ ಎಲ್ ಮಂಡಬ್ ಮತ್ತು ಸುಯೇಜ್ ಕಾಲುವೆ ಮೇಲೆ ಪ್ರೆಷರು ಕಡಿಮೆ ಆಗುತ್ತೆ ಮತ್ತು ಅದು ಒಂದು ರೀತಿ ಚೋಕ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗಲ್ಲ. ಯಾಕಂದರೆ ಆ ವೆಯ್ಟೇಜ್ ಏನಿದೆ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಈ ಒಂದು IMEC ಕಾರಿಡಾರ್ಗೆ. ಈ ಬಾಬ್ ಎಲ್ ಮಂಡಬ್ ಜಲಮಾರ್ಗದ ಸುತ್ತಮುತ್ತ ಇರುವಂಥ ದೇಶಗಳನ್ನು ಗಮನಿಸೋಣ. ಪೂರ್ವಕ್ಕೆ ಯಮನ್ ಇದೆ, ಪಶ್ಚಿಮಕ್ಕೆ ಜಿಬೂಟಿ ಮತ್ತು ಸೊಮಾಲಿಯಾ, ಎರಿತ್ರಿಯಾ, ಈ ದೇಶಗಳನ್ನೆಲ್ಲ ಇದು ಜಲಗಡಿಯಾಗಿ ಹೊಂದಿದೆ. ಈ ಜಿಬೂಟಿ ಅನ್ನೋ ದೇಶ ಆಫ್ರಿಕಾ ಖಂಡದಲ್ಲೇ ಅತ್ಯಂತ ಸಣ್ಣ ದೇಶಗಳಲ್ಲಿ ಒಂದು. ಈ ಚಿಕ್ಕ ದೇಶ ಇಲ್ಲೇನು ಉತ್ಪಾದನೆ ಮಾಡಲ್ಲ, ಅಂದರೆ ಯಾವುದೇ ಒಂದು ರೀತಿಯ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲ್ಲ. ಕಾರಣ, ಇದೊಂದು ಅತಿ ಚಿಕ್ಕ ರಾಷ್ಟ್ರ ಹಾಗೂ ಬಡ ರಾಷ್ಟ್ರ. ಈ ದೇಶ 95% ಹೆಚ್ಚು ಆಮದಿನ ಮೇಲೆ ಅವಲಂಬಿತವಾಗಿದೆ. ಇದಕ್ಕಾಗಿ ಈ ದೇಶ ಅತಿ ದುಬಾರಿ ಮತ್ತು ಇಲ್ಲಿ ಹಣದುಬ್ಬರ ಹೆಚ್ಚಾಗಿದೆ. ಮತ್ತು ಒಂದು ಹೆಲ್ಪ್ ಆಗಿದ್ದೇನು ಈ ದೇಶಕ್ಕೆ ಅಂದರೆ, ಇದು ಆಯಾಕಟ್ಟಿನ ಪ್ರದೇಶದಲ್ಲಿರೋದ್ರಿಂದ ಬಾಬ್ ಎಲ್ ಮಂಡಬ್ ಮತ್ತು ಗಲ್ಫ್ ಆಫ್ ಆಡಮ್ನ ಕನೆಕ್ಟ್ ಮಾಡಿ ಸುಯೇಜ್ ಕಾಲುವೆಗೆ ಹೋಗುವಂಥ ದಾರಿಯಲ್ಲಿರೋ ಕಾರಣ ಈ 4 ಬಂದರುಗಳನ್ನು ಸ್ಥಾಪಿಸ್ತಿದೆ. ಈ 4 ಬಂದರುಗಳ ಮೂಲಕ ಈ ದೇಶದ ಬೊಕ್ಕಸಕ್ಕೆ ಆದಾಯ ಬರ್ತದೆ. ಹಾಗೆ ಈ ಸ್ಟ್ರಾಟಜಿಕ್ ಪಾಯಿಂಟಲ್ಲಿರೋದ್ರಿಂದ ಕೆಲವೊಂದು ದೇಶಗಳು, ಅಮೇರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಫ್ರಾನ್ಸು, ಚೀನಾ ಮತ್ತು ನ್ಯಾಟೋ ದೇಶಗಳೆಲ್ಲ ಸೇರಿ ಇಲ್ಲೊಂದು ಮಿಲಿಟ್ರಿ ಬೇಸ್ನ ಎಸ್ಟಾಬ್ಲಿಷ್ ಮಾಡಿದೆ. ಯಾಕಂದರೆ ಮಧ್ಯ ಪಾಶ್ಚಾತ್ಯದಲ್ಲಿ ಪ್ರತಿಷ್ಠೆ ಮತ್ತು ಅಲ್ಲಿ ಒಂದು ಪವರ್ ಹೌಸ್ನ ಇದ್ದರೆ ನಮಗೂ ಯಾವುದೇ ರೀತಿಯಾದ ಒಂದು ಕಾನ್ಫ್ಲಿಕ್ಟ್ ಆದಾಗ ಆಪ್ರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಆಲೋಚನೆ. ಮತ್ತು ಅವರ ದೇಶದ ವ್ಯಾಪಾರಿ ಹಡಗುಗಳಿಗೆ ಏನಾದ್ರು ತೊಂದರೆ ಆದರೆ ಡೈರೆಕ್ಟಾಗಿ ಆಪ್ರೇಷನ್ ಮಾಡೋದಕ್ಕೆ ಈ ಒಂದು ಸ್ಟ್ರಾಟಜಿಕ್ ಪಾಯಿಂಟಲ್ಲಿ ಅವರು ಮಿಲಿಟರಿ ಬೇಸ್ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಬಾಬ್ ಎಲ್ ಮಂಡಬ್ ಅನ್ನೋ ಜಲಸಂಧಿ ಬಗ್ಗೆ ಕುರಿತಾದಂಥ ಚಿಕ್ಕ ಕಿರುಪರಿಚಯ.
ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರದ ಬಿಸಿ ಬಿಸಿ ಸುದ್ದಿಯನ್ನು ನೀಡುವಂಥ ಜಲಸಂಧಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜ್ನ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.